ವೀಕ್ಷಕರೇ ನಮಸ್ಕಾರ. ವಿದ್ಯಾರ್ಥಿಗಳಿಗೆ ತಾವು ಓದಿರೋ ಪಾಠ ಇದೆಯಲ್ಲ ಅದನ್ನು ನೆನಪಿಟ್ಕೊಳ್ಳೋದೇ ಒಂದು ದೊಡ್ಡ ತಲೆನೋವು. ನೆನಪಿಟ್ಕೊಳ್ಳೋದು ಹೇಗಪ್ಪ? ಅದೇ ಪ್ರಶ್ನೆ. ಅದರಲ್ಲೂ ಪರೀಕ್ಷೆಯಲ್ಲಿ ನೆನಪಿಟ್ಕೊಂಡು ಬರಿಬೇಕಾದಾಗ. ಆದರೆ ನಾನು ಕೆಲವು ಉಪಾಯ ಹೇಳ್ತೀನಿ. ಅದನ್ನು ಅನುಸರಿಸಿದ್ರೆ ನೀವು ವಿಷಯಗಳನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಜೀವನ ಪೂರ್ತಿ ನೆನಪಿಟ್ಕೊಂಡಿರ್ಬೋದು. ಈಗ ನನ್ನದೇ ಒಂದು ಉದಾಹರಣೆಯಿಂದ ಪ್ರಾರಂಭ ಮಾಡ್ತೀನಿ ನಾನು. ನಿಮಗೆ ಗೊತ್ತಿರೋ ಹಾಗೆ ವಿದ್ಯಾರ್ಥಿಗಳಿಗೆ ಸ್ಪೆಲ್ಲಿಂಗ್ ನೆನಪಿಟ್ಕೊಳ್ಳೋದು ತುಂಬ ಕಷ್ಟದ ಒಂದು ವಿಷಯ ಅದು. ಅದಕ್ಕೆ ಒಂದೆರಡು ಉಪಾಯವನ್ನು ನಾನು ಹೇಳಿ ಮುಂದುವರಿಸ್ತೀನಿ. ನಾನು ಪಿ ಯು ಸಿಯಲ್ಲಿ ಓದ್ತಿದ್ದಾಗ, ಈಗ 45 ವರ್ಷಗಳ ಹಿಂದೆ, ನನ್ನ ಕ್ಲಾಸ್ನಲ್ಲಿ ಒಬ್ಬರು ಟೀಚರ್, ನನಗಿದ್ದಂಥ ಇಂಗ್ಲೀಷ್ ಟೀಚರ್, ಲೆಕ್ಚರರ್ ಅವರು ಹೇಳಿರುವಂಥ ಒಂದು ಮಾತಿನಿಂದ ಹಸ್ಬೆಂಡ್ ಅನ್ನೋ ಅಂಥ ಪದ ಇದೆಯಲ್ಲ, ಅದಕ್ಕೆ ಎಂದೂ ನಾನು ಸ್ಪೆಲ್ಲಿಂಗ್ ತಪ್ಪು ಬರೆಯಲ್ಲ. ಆ ಥರ ಆಯಿತು. ಈ ಹಸ್ಬೆಂಡ್ ಅನ್ನೋ ಅಂಥ ಪದ ಅದನ್ನು ಉಚ್ಚರಿಸುವಾಗಲೇ ಹಸ್ಬೆಂಡ್ ಅಂತ ಕರಿತೀವಿ. ಉಚ್ಚಾರದಲ್ಲೇ ಬೆಂಡ್ ಅಂತ ಇದೆ. ತುಂಬ ಜನ ಸಾಮಾನ್ಯವಾಗಿ ಮಾಡೋ ಅಂಥ ಮಿಸ್ಟೇಕ್ ಅಂದರೆ ಉಚ್ಚಾರವನ್ನು ಅನುಸರಿಸಿ HUSBEND ಅಂತ ಬರೀತಾರೆ, ಹಸ್ಬೆಂಡ್ ಅಂತ. ಆದರೆ ನಿಮ್ಗೆ ಗೊತ್ತಿರ್ಬೋದು, ಸರಿಯಾದ ಸ್ಪೆಲ್ಲಿಂಗ್ ಅಂದರೆ HUSBAND, ಅದು ಬ್ಯಾಂಡ್. ಅದು ನಾನು 45 ವರ್ಷದಿಂದ ಎಂದೂ ಆ ಪದದ ಸ್ಪೆಲ್ಲಿಂಗ್ ತಪ್ಪು ಬರೆದಿಲ್ಲ. ಕಾರಣ ಏನು ಅಂದರೆ ಒಂದು ಘಟನೆ. ನಮ್ಮ ಲೆಕ್ಚರರ್, ಇಂಗ್ಲೀಷ್ ಲೆಕ್ಚರರ್ ಪಾಠ ಮಾಡ್ತಾ ಇದ್ರು. ಹಸ್ಬೆಂಡ್ ಅನ್ನೋ ಅಂಥ ಪದ ಬಂದಿತ್ತು. ಅದು ಬಂದಾಗ ಅವರು ಪಾಠ ಮಾಡ್ತಾ ಏನು ಹೇಳಿದ್ರು ಅಂದರೆ, ಹೆಣ್ಮಕ್ಳನ್ನೇ ಬೇರೆ ಕಡೆ ಕೂತ್ಕೊಂಡಿರ್ತಾರೆ ನೋಡಿ, ಅವ್ರ ಕಡೆ ತಿರುಗಿ ನಿಮ್ಮ ಹಸ್ಬೆಂಡ್ಗಳನ್ನು ಬೆಂಡ್ ಮಾಡಬೇಡಿ ಅಂತ ಹೇಳಿದ್ರು ಅವರು. ನಿಮಗೆ ಗೊತ್ತಿರ್ಬೋದು, ಕೆಲವರು ಹೆಂಡತಿಯರು ಗಂಡಂದ್ರನ್ನ ಯಾವಾಗಲೂ ಬೆಂಡ್ ಮಾಡ್ತಾ ಇರ್ತಾರೆ. ಅಂದರೆ ತಿಳಿ ಹಾಸ್ಯದ ರೂಪದಲ್ಲಿ ಅವರು ಅದನ್ನು ಹೇಳಿದ್ರು. ಸ್ಪೆಲ್ಲಿಂಗ್ ಬೆಂಡ್ ಮಾಡಬಾರ್ದು, BEND ಅಂತ ಮಾಡಬಾರ್ದು, ಅದು ತಪ್ಪು ಅಂಥೇಳಿ. ಇದು ನಮ್ಮ ಮನಸ್ಸಿನಲ್ಲಿ ಎಷ್ಟು ಚೆನ್ನಾಗಿ ಅಚ್ಚೊತ್ತು ಕೂತ್ಕೊಳ್ತು ಅಂತ ಹೇಳಿದ್ರೆ, ನಾನಂತೂ ಎಂದೂ ಆ ಪದದ ಸ್ಪೆಲ್ಲಿಂಗ್ ತಪ್ಪು ಬರೆದಿಲ್ಲ. ಈಗ ಈ ಹಸ್ಬೆಂಡ್ ಅನ್ನೋ ಅಂಥ ಪದದಲ್ಲಿ HUSBEND ಅಲ್ಲ, BAND. ಅದು ಆ ಬ್ಯಾಂಡ್ ಅಥವಾ BEND ಇದೆಯಲ್ಲ, ಒಂದು ಪದದ ಒಳಗಡೆನೆ ಇನ್ನೊಂದು ಪದ ಇರುತ್ತೆ ನೋಡಿ, ಅದನ್ನು ಕಾಂಗರೂ ವರ್ಡ್ಸ್ ಅಂತ ನಾವು ಕರಿತೀವಿ. ಹೇಗೆ ವುಮನ್ ಅನ್ನುವಂಥ ಪದದಲ್ಲೂ ಮ್ಯಾನ್ ಇದೆ, ಇದು ಕಾಂಗರೂ ವರ್ಡ್ಸ್ ಅಂತ. ಹೀಗೆ ಎಷ್ಟೋ ಇಂಗ್ಲೀಷ್ ಪದದ ಸ್ಪೆಲ್ಲಿಂಗ್ಗಳನ್ನು ನಾವು ನೆನಪಿಟ್ಕೊಂಡಿರಬೇಕಾದ್ರೆ ಆ ಪದವನ್ನು ವಿಂಗಡಣೆ ಮಾಡಿ ಅದರೊಳಗಡೆ ಇರುವಂಥ ಕಾಂಗರೂ ವರ್ಡ್ಸನ್ನು ಕಂಡುಹಿಡಿದು ನಾವು ಮಾಡ್ಬೋದು. ಈಗ ಉದಾಹರಣೆಗೆ ಇಂಗ್ಲೀಷ್ದು ಇನ್ನೊಂದು ಪದ ಹೇಳ್ತೀನಿ, ಡಿಸೀಸ್ ಅಂತ. 2 ಥರ ಡಿಸೀಸ್ ಇದೆ. ಒಂದು ಡಿಸೀಸ್ ಅಂದರೆ ಕಾಯಿಲೆ, ಇನ್ನೊಂದು ಡಿಸೀಸ್ ಅಂದರೆ ಅವನು ಸತ್ತೇ ಹೋದ ಅಂತ ಅರ್ಥ. ಇವೆರಡನ್ನು ನಾವು ವರ್ಡ್ಸ್ ಆಫನ್ ಕನ್ಫ್ಯೂಸ್ಡ್ ಅಂತ ಹೇಳ್ತೀವಿ. ನಮ್ಮ ಗೊಂದಲ ಉಂಟು ಮಾಡಿಸುವಂಥ ಪದಗಳು ಅಂತ. ಎಷ್ಟೋ ಸರಿ ಕಾಯಿಲೆ ಬಿದ್ದಿರೋರನ್ನ ಸತ್ತೇ ಹೋಗ್ಬಿಟ್ರು ಅಂತ ಹೇಳ್ಬಿಡು. ಅದಕ್ಕೆ ಹೇಗೆ ಅದನ್ನು ನೆನಪಿಟ್ಕೊಳ್ಳೋದು ಅಂತ ಇಲ್ಲಿ ನಾನು ಬರೀತೀನಿ ನೋಡಿ. ಎರಡನ್ನ ನಾನು ಬರೀತೀನಿ. ಇದೊಂದು ಡಿಸೀಸ್, ಇದು ಇನ್ನೊಂದು ಇದು. ಇದರಲ್ಲೂ ಕೂಡ ಕಾಂಗರೂ ಪದಗಳಿದೆ. ಇಲ್ಲಿ ನೋಡಿ, ಈದ್ ಅಂತ ಇದೆ. ಈದ್ ಅನ್ನುವಂಥ ಪದನೇ ಈಸಿ ಅನ್ನೋದರಿಂದ ಬಂದಿರುವಂಥದ್ದು. ಡಿಸ್ಈದ್ ಅನ್ನುವಂಥ ಈ ಪ್ರಿಫಿಕ್ಸ್ ಇದೆಯಲ್ಲ, ಈಸಿ ಇಲ್ಲ, ಡಿಫಿಕಲ್ಟ್ ಆಗಿದೆ. ಅಂದರೆ ಈ ಸ್ಪೆಲ್ಲಿಂಗನ್ನು ನಾವು ಬರೆದಾಗ ಯಾರಿಗೂ ಅವ್ರಿಗೆ ಕಾಯಿಲೆ ಆಗಿದೆ ಅಂತ ಹೊರತು ಅವರು ಹೊರಟೆ ಹೋಗಿದ್ದಾರೆ ಅಂತ ಅರ್ಥ ಅಲ್ಲ. ನೋಡಿದ್ರೆ
ಇದರಲ್ಲಿ ಇದು ಕಾಂಗರು ವರ್ಡ್ ನೆನ್ಪಿಟ್ಕೊಂಡಿರ್ಬೋದು. ಇನ್ನ ಅವ್ರು ಹೊರಟೆ ಹೋದ್ರು ಅನ್ಬೇಕಾದ್ರೆ ಈ ಪದನ ಹೇಗೆ ವಿಂಗಡಣೆ ಮಾಡ್ಬೋದು ಅಂದ್ರೆ ಸೀದ್. ನಿಮ್ಗೆ ಗೊತ್ತಿರ್ಬೋದು ಸೀದ್ ಅಂದ್ರೆ ಸ್ಟಾಪ್ ಅಂತ. ಡಿ ಸೀದ್ ಅಂತ ಹೇಳಿದ್ರೆ ಅವನು ಸ್ಟಾಪ್ ಅಂದ್ರೆ ಅವನು ಉಸಿರು ನಿಂತೋಯ್ತು, ಸತ್ತೋದ ಅಂತ. ಇದನ್ನ ನೀವು ನೆನಪಿಟ್ಕೊಂಡಿದ್ರೆ ನಿಮ್ಮ ಜೀವಮಾನ ಪೂರ್ತಿ ಎಂದು ಈ ಸ್ಪೆಲ್ಲಿಂಗ್ನ ನಿಮ್ದು ತಪ್ಪಾಗೋದಿಲ್ಲ. ಅದು ನಾನು ನಿಮ್ಗೆ ಗೊತ್ತಿರಲಿ, ಕೆಲವು ಸರಿ ನಾವು ನೆನಪಿಟ್ಕೊಳ್ಳುವಾಗ ಈ ಥರ ಎಲ್ಲ ನೆನಪಿಟ್ಕೊಳ್ಳಿಕ್ಕೆ ಮಾಡುವಂಥ ಎಲ್ಲ ಉಪಾಯಗಳನ್ನು ನೆಮೋನಿಕ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ನಾವು ಕನ್ನಡದಲ್ಲಿ ಅದನ್ನು ಸ್ಮರಣತಂತ್ರ ಅಂತ ಕರಿಬೋದು. ಈ ಗ್ರಾಮರ್ ಅಂತ ಒಂದು ಪದ ಇದೆ ನೋಡಿ, ಅನೇಕರು ತಪ್ಪು ಬರೀತಾರೆ. ಎಷ್ಟೋ ಮಜಾ ಅಂದರೆ ಎಷ್ಟೋ ಸಂಸ್ಥೆಗಳು ನಾವು ಗ್ರಾಮರ್ ಕಲಿಸ್ತೀವಿ ಅಂತ ಜಾಹೀರಾತು ಕೊಟ್ಟಿರ್ತಾರಲ್ಲ, ಅದರಲ್ಲೇ ಸ್ಪೆಲ್ಲಿಂಗ್ ಕೊಟ್ಟು ತಪ್ಪು ಮಾಡಿರ್ತಾರೆ. ಅದನ್ನು ನೋಡಿದವ್ರಿಗೆ ಇವ್ರು ಏನು ಗ್ರಾಮರ್ ಕಲಿಸ್ತಾರಪ್ಪ, ಬರೀ ಒಂದು ಸ್ಪೆಲ್ಲಿಂಗೇ ಸರಿಯಾಗಿ ಬರೆಯಕ್ಕೆ ಬರಲ್ಲ ಅಂತ ಅನ್ಸುತ್ತೆ. ಅದು ಈ ಗ್ರಾಮರ್ ಇದೆಯಲ್ಲ, ಸಾಮಾನ್ಯವಾಗಿ ಏನು ತಪ್ಪು ಬರೀತಾರೆ ಅಂತ ಹೇಳಿದ್ರೆ GRAMMER ಅಂತ ಬರೀತಾರೆ. ಇದು ತಪ್ಪು. ಇಲ್ಲಿ AR ಇರಬೇಕು. ಈಗ ನಾನು ಒಂದು ವಾಕ್ಯ ಹೇಳ್ತೀನಿ. ಈ ಇಂಗ್ಲಿಷ್ ಸ್ಪೆಲ್ಲಿಂಗ್ ಅನ್ನ ನೆನ್ಪಿಟ್ಕೊಳ್ಳಿಕ್ಕೆ ನಾವು ಕನ್ನಡದ ಸಹಾಯ ತಗೋಬಹುದು. ನೆಮೋನಿಕ್ ಸ್ಮರಣತಂತ್ರ ಅಂತ ಹೇಳಿದ್ರೆ ನೀನು ಏನು ಬೇಕಾದ್ದು ಮಾಡ್ಬೋದು, ನಿಮಗೆ ಸ್ವಾತಂತ್ರ್ಯ ಇದೆ. ಒಟ್ಟಿನಲ್ಲಿ ಅದು ನಿಮ್ಗೆ ನೆನಪಿರ್ಬೇಕಷ್ಟೇನೆ. ಆ ಥರ ಮಾಡುವಂಥ ಎಲ್ಲ ಉಪಾಯವನ್ನ ನೆಮೋನಿಕ್ ಅಥವಾ ಸ್ಮರಣತಂತ್ರ ಅಂತ ಕರೀತಾರೆ. ಈಗ ನೋಡಿ, ಇದನ್ನ ಕೇಳ್ತಿರುವಂಥ ನಿಮಗೆ ನೀವು ಬದುಕಿರೋವರೆಗೂ ಎಂದೂ ಈ ಸ್ಪೆಲ್ಲಿಂಗ್ ತಪ್ಪು ಮಾಡಲ್ಲ. ಆ ರೀತಿ ನಾನು ನಿಮಗೆ ಹೇಳ್ತೀನಿ, ಕನ್ನಡವನ್ನು ಉಪಯೋಗಿಸಿ. ಇಲ್ಲಿ ನೋಡಿ, ನಾನು ಬರೀತಾ ಇದ್ದೀನಿ, ವಸ್ತುಗಳನ್ನು ಗ್ರಾಮ್ಗಳಲ್ಲಿ ಮಾರ್ತಾರೆ. ಸಾಕು, ಮಾರ್ತಾರೆ ಅನ್ನುವಾಗ MAR ತಾನೆ. ಈಗ ನಾನು ಕನ್ನಡ ಪದವನ್ನ ಇಂಗ್ಲಿಷ್ ಅಕ್ಷರ ಉಪಯೋಗಿಸ್ಬಿಟ್ಟಿದ್ದೀನಿ, ಗ್ರಾಮ್ಗಳಲ್ಲಿ ಮಾರ್ತಾರೆ. ಇವೆರಡನ್ನು ಕೂಡಿಸಿ ಗ್ರಾಮರ್ ಅನ್ನುವಂಥ ಸ್ಪೆಲ್ಲಿಂಗ್ ಬಂದೇ ಹೋಯ್ತು. ನನಗನ್ಸುತ್ತೆ ನೀವು ಇದನ್ನು ಕೇಳಿದ ಮೇಲೆ ಇನ್ನೆಂದೂ ಗ್ರಾಮರ್ಗೆ ಸ್ಪೆಲ್ಲಿಂಗು ತಪ್ಪಾಗೋದಿಲ್ಲ ಅಂತ. ಈಗ ಸ್ಪೆಲ್ಲಿಂಗ್ ವಿಷಯನೇ ನಾನು ಹೇಳ್ತಾ ಇದ್ದೆ. ಈ ಇಡೀ ವಿಡಿಯೋದಲ್ಲಿ ಜಾಸ್ತಿ ಹೊತ್ತು ನಾನು ಹೇಳಲ್ಲ. ಈ ಇಂಗ್ಲೀಷ್ ಸ್ಪೆಲ್ಲಿಂಗ್ ವಿಷಯನೇ ನಾನು ಇನ್ನೂ ಬೇಕಾದಷ್ಟು ಹೇಳ್ತಾ ಹೋಗ್ಬೋದು. ಉಪಾಯ ಹೇಳ್ತಾ ಇದ್ದೀನಿ. ಇಂಥ ಉಪಾಯಗಳನ್ನು ಟೀಚರೇ ಹೇಳಬೇಕು ಅಂತ ನಾವು ಕಾಯ್ತಾ ಕೂತ್ಕೋಬಾರದು. ವಿದ್ಯಾರ್ಥಿಗಳು ತಾವೇ ತಮ್ಮ ಬುದ್ಧಿ ಉಪಯೋಗಿಸಿ ಈ ಥರ ಉಪಾಯಗಳನ್ನು ತಾವೇ ಕಂಡುಕೋಬೇಕು. ನೆಮೋನಿಕ್ ಅಂದ್ರೇ, ಸ್ಮರಣತಂತ್ರ ಅಂದ್ರೇ ಅದು. ಈಗ ಸೈನ್ಸಲ್ಲಿ ಫಿಸಿಕ್ಸ್ದು ಒಂದು ವಿಷಯನ ನಾನು ಹೇಳ್ತೀನಿ. ಈಗಿನ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಇದೆಯಲ್ಲ, ಅದರಲ್ಲಿ ಫಿಸಿಕ್ಸ್ನಲ್ಲಿ ಒಂದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಇಲ್ಲ, 2 ರೂಲ್ಗಳು ಬರುತ್ತೆ. ಈ ರೂಲ್ಗಳಲ್ಲಿ 3 ಬೆರಳನ್ನ, ಎಡಗೈ ಆಗಲಿ ಬಲಗೈ ಆಗಲಿ, 3 ಬೆರಳುಗಳನ್ನು ಇಟ್ಕೊಂಡು ಆ ನಿಯಮ ಹೇಳುತ್ತೆ. ಕೆಲವರಿಗೆ ಗೊತ್ತಿರ್ಬೋದು ಇದು ನಿಯಮನ. ಯಾರು 10th ಸ್ಟ್ಯಾಂಡರ್ಡ್ ಆಗಿರುತ್ತೆ ಅಥವಾ 10th ಸ್ಟ್ಯಾಂಡರ್ಡ್ ಓದು ಇರ್ತಾರೆ, ಅವ್ರಿಗೆ ಇದು ನೆನಪಿರುತ್ತೆ. ಈ ವಿದ್ಯಾರ್ಥಿಗಳಿಗೆ ಗೊಂದಲ ಆಗೋದೇನು ಅಂದರೆ, ಇದರಲ್ಲಿ ಯಾವ್ಯಾವ ಬೆರಳು ಏನನ್ನು ಸೂಚಿಸುತ್ತೆ ಅಂತ. ಎಲ್ಲ ಬೆರಳನ್ನ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್, ಲಂಬವಾಗಿ ಇಟ್ಕೋಬೇಕು ಅಂತ ಹೇಳುತ್ತೆ ಫ್ಲೆಮಿಂಗನ ನಿಯಮ. ಅದು ಇದರಲ್ಲಿ ಯಾವುದು ಏನನ್ನ ಸೂಚಿಸುತ್ತೆ ಅಂತ ನೆನ್ಪಿಟ್ಕೋಬೇಕಾದ್ರೆ ಮತ್ತೆ ಕನ್ನಡದ ಮೊರೆ ಹೋಗ್ಬೋದು. ತಪ್ಪೇನಿಲ್ಲ,
ಕನ್ನಡವನ್ನು ಉಪಯೋಗಿಸಿ ಇಂಗ್ಲೀಷನ್ನು ನೆನಪಿಟ್ಕೊಳ್ಳೋ ಅಂಥದ್ದು ತಪ್ಪೇನಿಲ್ಲ. ನೀವು ಏನು ಬೇಕಾದ್ರೆ ಉಪಾಯ ಮಾಡಿ. ಈಗ ನೋಡಿ, ಒಂದು 6 ಪದ ಹೇಳ್ತೀನಿ, ನಾನು ರಾಗವಾಗಿ ಹೇಳ್ತೀನಿ. ತೋರುಕಾಂತ ಮಧ್ಯ ವಿದ್ಯುತ್ ಹೆಬ್ಬೆರಳು ಬಲ ಅಂತ. ಅಂದ್ರೆ ತೋರು ಅಂದ್ರೆ ಇದು ತೋರ್ ಬೆರಳು, 4 ಫಿಂಗರ್ ಅಂತ ಕರಿತೀವಿ. ಕಾಂತ ಅಂತ ಹೇಳಿದ್ರೆ ಅಯಸ್ಕಾಂತ, ಮ್ಯಾಗ್ನೆಟ್ ಅಂತ. ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಅದರ ಡೈರೆಕ್ಷನ್ ಅನ್ನು ತೋರಿಸುತ್ತೆ. ಮಧ್ಯ ವಿದ್ಯುತ್, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ. ಹೆಬ್ಬೆರಳು ಬಲ, ಬಲ ಅಂದ್ರೆ ಫೋರ್ಸ್, ಅಂದ್ರೆ ಯಾವ ದಿಕ್ಕಿನಲ್ಲಿ ಅದು ಚಲಿಸುತ್ತೆ ಅನ್ನೋದು. ಒಂದು ಕಂಡಕ್ಟರ್, ಅದು ಯಾವ ದಿಕ್ಕಿನಲ್ಲಿ ಚಲಿಸುತ್ತೆ, ಬಲ ಯಾವ ದಿಕ್ಕಿನಲ್ಲಿ ವರ್ತಿಸುತ್ತೆ, ಫೋರ್ಸ್, ಡೈರೆಕ್ಷನ್ ಆಫ್ ದ ಫೋರ್ಸ್. ಹೀಗೆ ಇನ್ನೊಂದ್ಸರಿ ಹೇಳ್ತೀನಿ. ತೋರುಕಾಂತ ಮಧ್ಯ ವಿದ್ಯುತ್ ಹೆಬ್ಬೆರಳು ಬಲ. ತೋರುಕಾಂತ ಮಧ್ಯ ವಿದ್ಯುತ್ ಹೆಬ್ಬೆರಳು ಬಲ. ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಅದು ಏನು ಮರೆತು ಹೋಗೋದೇ ಇಲ್ಲ, ಕನ್ಫ್ಯೂಷನ್ನೇ ಇರೋದಿಲ್ಲ. ಇನ್ನ ಎಡಗೈ ನಿಯಮ ಅಂತನೂ ಒಂದಿದೆ, ಬಲಗೈ ನಿಯಮ ಅಂತನೂ ಇದೆ. ಆಯ್ತಾ? ಈ ಬಲಗೈ ನಿಯಮ ಅನ್ನೋದು ಯಾಕಿದೆ ಅಂತ ಹೇಳಿದ್ರೆ, ಒಂದು ಜನರೇಟರ್ ಅಂತ ಹೇಳ್ತಾರಲ್ಲ, ವಿದ್ಯುತ್ ಜನಕ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅವಾಗ ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಈ ಬಲಗೈ ನಿಯಮ ಬೇಕಾಗುತ್ತೆ. ಇನ್ನು ಈ ಎಡಗೈ ನಿಯಮ ಇದೆಯಲ್ಲ, ಮೋಟಾರ್ ಅಂತ ಇರುತ್ತೆ, ವಿದ್ಯುತ್ ಚಾಲಕ ಅಂತ ನಾವು ಕರಿಬೋದು. ಅದರ ಕೆಲಸವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇದು ಬೇಕಾಗುತ್ತೆ. ಈಗ ಯಾವ್ಯಾವ್ದು ನಿಯಮ ಯಾವ್ಯಾವುದಕ್ಕೆ ಅಂತ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದು ಒಂದು ಉಪಾಯ ಹೇಳ್ತೀನಿ. ಇದೆಲ್ಲದನ್ನು ನೀವು ಸ್ಮರಣ ತಂತ್ರ ಅಥವಾ ನೆಮೋನಿಕ್ ಅಂತ ಕರಿಬಹುದು. ಇಲ್ಲಿ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೂ ಈಗ ಗೊತ್ತಿರುತ್ತೆ. ಸ್ಕೂಟ್ರಲ್ಲಿ ತಂದೆ ತಾಯಿಗಳ ಜೊತೆಗೆ ಮುಂದೆ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಗಾಡಿ ಜೋರಾಗಿ ಹೋಗ್ಬೇಕಾದ್ರೆ ಆಕ್ಸಿಲರೇಟರ್ ಅದನ್ನು ಕೊಡೋದು ಬಲಗೈನಿಂದ. ಎಡಗೈನಿಂದ ಕೇವಲ ಕ್ಲಚ್ ಇರುತ್ತೆ ಸ್ಕೂಟ್ರಲ್ಲಿ. ಬಲಗೈನಿಂದ ಆಕ್ಸಿಲರೇಟರ್, ಜನರೇಟರ್, ರೇಟರ್ ಎರಡು ಸೇಮ್ ಇದೆ. ಇದನ್ನು ನೆನಪಿಟ್ಕೊಳ್ಳಿ, ಆಗ ಎಂದೆಂದೂ ನೀವು ಮರೆಯೋದಿಲ್ಲ. ಬಲಗೈ ಇದೆಯಲ್ಲ ನಿಯಮ, ಅದನ್ನ ಜನರೇಟರ್ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗುತ್ತೆ. ಇನ್ನು ಬಿಟ್ಟಿರೋದು ಎಡಗೈ ನಿಯಮ ಇದೆಯಲ್ಲ, ಅದು ಮೋಟಾರ್ಗೆ. ಹೀಗೆ ನಾವು ಉಪಾಯ ಮಾಡಿ ನೆನಪಿಟ್ಕೊಳ್ಬಹುದು. ಇದು ಫಿಸಿಕ್ಸ್ನಲ್ಲಿ ನಾನು ಹೇಳಿರೋ ಅಂಥದ್ದು. ಇನ್ನು ಕೆಮಿಸ್ಟ್ರಿಯಲ್ಲಿ ಒಂದು ವಿಷಯ ಹೇಳ್ತೀನಿ. ಈ ಕೆಮಿಸ್ಟ್ರಿಯಲ್ಲಿ ತುಂಬ ನೆನಪಿಟ್ಕೊಳ್ಳಿಕ್ಕೆ ಕಷ್ಟ ಆಗೋದು ಅಂತ ಹೇಳಿದ್ರೆ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅದರಲ್ಲೂ ಹೆಸರುಗಳನ್ನು ನೆನಪಿಟ್ಕೊಳ್ಳೋದಂತೂ ತುಂಬ ಕಷ್ಟ. ಅದು ಇದಕ್ಕೆ ಈಗ ನಾನು ಹೇಳ್ತಾ ಇರೋ ಅಂಥದ್ದಕ್ಕೆ ನೆನಪಿಟ್ಕೊಳ್ಳೋದಕ್ಕೆ ಬೇಕಾದಷ್ಟು ಉಪಾಯಗಳಿದೆ. ಯಾರು 10th ಸ್ಟ್ಯಾಂಡರ್ಡ್ ಓದಿರ್ತಾರೆ ಸೈನ್ಸ್, ಅವ್ರಿಗೆ ಇದು ಗೊತ್ತಿರುತ್ತೆ. ಹೈಡ್ರೋಕಾರ್ಬನ್ಸ್ ಅಂತ ಬರುತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ. ಅದರಲ್ಲಿ ಮೊದಲನೇ 4 ಹೀಗಿದೆ: ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ಅಂತ 4 ಇದೆ. ಇನ್ನು ಮುಂದೆ ಹೋಗುತ್ತೆ ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್ ಅಂತ ಎಲ್ಲ, ಅದನ್ನು ಹೇಳಲ್ಲ ನಾನು. ಕನಿಷ್ಠ ಮೊದಲನೇ 4 ಹೈಡ್ರೋಕಾರ್ಬನ್ಸ್ ಅನ್ನಾದರೂ ನೆನಪಿಟ್ಕೊಳ್ಳಿಕ್ಕೆ ಏನಾದರೂ ಉಪಾಯ ಇದೆಯಾ ಅಂದರೆ ಇದೆ. ನೋಡಿ, ಸಾಮಾನ್ಯವಾಗಿ ಏನಾದರೂ ನೆನಪಿಟ್ಕೋಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ, ಮೊದಲನೇ ಅಕ್ಷರಗಳನ್ನು ಉಪಯೋಗಿಸಿ ಏನಾದರೂ ಪದ ಮಾಡಬಹುದಾ, ಅದನ್ನು ಆಕ್ರೋನಿಮ್ ಅಂತ ಕರೀತಾರೆ. ಈಗ ಉದಾಹರಣೆಗೆ WHO ಅನ್ನೋದು ಒಂದು ಆಕ್ರೋನಿಮ್. ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. 3 ಪದ ಇದೆಯಲ್ಲ,
ಆ ಪ್ರತಿಯೊಂದು ಪದದಿಂದನೂ ಕೂಡ ಮೊದಲನೇ ಅಕ್ಷರವನ್ನು ತಗೊಂಡಿದ್ದಾರೆ. ಆದರೆ ಇಲ್ಲಿ ಮೊದಲನೇ ಅಕ್ಷರ ತಗೊಂಡ್ರೆ MEPB ಅನ್ನೋದು ಒಂದು ಯಾವುದೇ ಒಂದು ಪದದ ಥರ ಅದು ಸೌಂಡ್ ಆಗಲ್ಲ. ಅದಕ್ಕೋಸ್ಕರನೇ ಇದನ್ನು ನೆನಪಿಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಈಗ ಕಾಮನಬಿಲ್ಲು ಅಥವಾ ರೈನ್ಬೋನಲ್ಲಿರುವಂಥ 7 ಬಣ್ಣಗಳು ಯಾವುದು ಅನ್ನೋದನ್ನು ನೆನಪಿಟ್ಕೊಳ್ಳಿಕ್ಕೆ ನಿಮಗೆ ಗೊತ್ತಿರಬಹುದು ವಿಬ್ಗ್ಯಾರ್ ಅನ್ನುವಂಥ ಪದ. ಇದನ್ನು ಸಾಮಾನ್ಯವಾಗಿ ನೆನಪಿಟ್ಕೊಳ್ಬಹುದು. ಏಕೆಂದರೆ ವಿಬ್ಗ್ಯಾರ್ ಅನ್ನೋದೇ ಒಂದು ಪದ, ಏನೋ ವಿಚಿತ್ರವಾಗಿದ್ದು ಪದ ಥರ ಕಾಣಿಸುತ್ತೆ. 7 ಬಣ್ಣಗಳನ್ನು ನಾವು ಆಕ್ರೋನಿಮ್ ಇದು. ಆದರೆ ಇಲ್ಲಿ ಆಕ್ರೋನಿಮ್ ಉಪಯೋಗಿಸಿ ಇದನ್ನು ನೆನಪಿಟ್ಕೊಳ್ಳಿಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಮೊದಲನೇ ಅಕ್ಷರಗಳನ್ನು ಉಪಯೋಗಿಸಿ ಒಂದು ವಾಕ್ಯವನ್ನು ರಚಿಸ್ತೀವಿ. ಆ ವಾಕ್ಯ ನೆನಪಿಟ್ಕೊಳ್ಳೋದು ಸುಲಭ. ಅದರಿಂದ ಈ 4 ಹೈಡ್ರೋಕಾರ್ಬನ್ಸನ್ನು ನೆನಪಿಟ್ಕೊಳ್ಬೋದು. ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತಾರೆ, ಮಂಕೀಸ್ ಈಟ್ ಪೀಲ್ಡ್ ಬನಾನಾ. ಮಂಗಗಳು ಸಿಪ್ಪೆ ಸುಲಿದ ಬಾಳೆಹಣ್ಣನ್ನು ತಿನ್ನುತ್ತವೆ ಅಂತ. ಮಂಕೀಸ್ ಈಟ್ ಪೀಲ್ಡ್ ಅಂದರೆ ಸಿಪ್ಪೆ ತೆಗೆದ ಬನಾನಾ ಅಂತ. ಈ ಒಂದು ವಾಕ್ಯ ನೆನಪಿಟ್ಕೊಂಡಿದ್ರೆ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ಅದನ್ನು ನೆನಪಿಟ್ಕೊಳ್ಬೋದು. ಇದು ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ. ಆದರೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕನ್ನು ಓದುವಂಥ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದನ್ನು ಸುಲಭವಾಗಿ ಇನ್ನೊಂದು ರೀತಿ ಒಂದು ಕನ್ನಡ ವಾಕ್ಯದಿಂದ ನೆನಪಿಟ್ಕೊಳ್ಬೋದು ಅಂತ ನಾನೀಗ ತಿಳಿಸ್ತೀನಿ. ಇಲ್ಲಿ ನೋಡಿ, ಹೀಗೆ ಒಂದು ಕನ್ನಡ ವಾಕ್ಯ ಹೇಳ್ತೀನಿ, ನಾನು ಬರೀತೀನಿ. ಮಿಥುನ ರಾಶಿಯ ಈತ ಪ್ರೊಫೆಸರನೋ ಬ್ಯೂಟಿಷಿಯನ್ನೋ. ಇದೊಂದು ಅಸಂಬದ್ಧ ವಾಕ್ಯ. ಪ್ರೊಫೆಸರ್ ಏನು ಸಂಬಂಧ ಬ್ಯೂಟಿಷಿಯನ್ಗೂ? ಇದು ಅಸಂಬದ್ಧವಾಗೇ ಇರಲಿ. ಮಿಥುನ ರಾಶಿಯ ಈತ ಪ್ರೊಫೆಸರನ್ನು ಬ್ಯೂಟಿಷಿಯನ್ನೋ ಅನ್ನೋ ಒಂದು ವಾಕ್ಯನ ನೀವು ನೆನಪಿಟ್ಕೊಂಡಿದ್ರೆ ಕನ್ನಡದಲ್ಲಿ, ಮಿಥುನ ರಾಶಿಯ ಮೀಥೇನ್, ಈತ ಅನ್ನುವಾಗ ಈಥೇನ್, ಪ್ರೊಫೆಸರ್ ಪ್ರೋಪೇನ್ ಪ್ರೊಫೆಸರ್ ಇಂದ, ಬ್ಯೂಟೇನ್ ಬ್ಯೂಟಿಷಿಯನ್ ಇಂದ. ಎಷ್ಟು ಚೆನ್ನಾಗಿ. ನನ್ನ ಪ್ರಕಾರ ಇಂಗ್ಲೀಷ್ ಮಂಕೀಸ್ ಈಟ್ ಪೀಲ್ಡ್ ಬನಾನಾ ಅನ್ನೋದಕ್ಕಿಂತ ಇದು ತುಂಬ ಚೆನ್ನಾಗಿದೆ ಅದು. ಹೀಗೆ ನಾನೇ ಮಾಡಿಕೊಂಡು ಅದನ್ನು ನೆನ್ಪಿಟ್ಕೊಳ್ಬೋದು. ಈಗ ಈ ಥರ ಉಪಯೋಗ ಮಾಡಿ ಬಯಾಲಜಿಯಲ್ಲಿ ನಾವು ಹೇಗೆ ನೆನ್ಪಿಟ್ಕೊಳ್ಬೋದು ಅನ್ನೋದನ್ನು ಹೇಳ್ತೀನಿ ನಾನು. ಇಲ್ಲಿ ನೋಡಿ, ಈ 8th ಸ್ಟ್ಯಾಂಡರ್ಡ್ ಬಯಾಲಜಿಯಲ್ಲೇ ಇದು ಬರುತ್ತೆ, ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಅಂತ. ಸ್ಪೀಸೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್, ಕಿಂಗ್ಡಮ್ ಅಂತ 7 ಲೆವೆಲ್ಸ್ ಇದೆ, 7 ಲೆವೆಲ್ಸ್. ಇಲ್ಲಿ ಬರೀತೀನಿ ನೋಡಿ. ಮೊದಲನೇದು ಇದು ಸ್ಪೀಸೀಸ್ ಅಂತ ಹೇಳ್ತಾರೆ. ಇದು ಜೀನಸ್, ಫ್ಯಾಮಿಲಿ, ಆರ್ಡರ್, ಆಮೇಲೆ ಕ್ಲಾಸ್, ಫೈಲಮ್, ಲಾಸ್ಟಲ್ಲಿ ಕಿಂಗ್ಡಮ್. ಇದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ? ಇದರಲ್ಲೂ ಕೂಡ ಮೊದಲನೇ ಅಕ್ಷರಗಳು SGFOCPK ನೆನ್ಪಿಟ್ಕೊಳ್ಳೋದು ಇನ್ನೂ ಕಷ್ಟ. ಅದು ಈ ಮೊದಲನೇ ಅಕ್ಷರಗಳನ್ನು ಉಪಯೋಗಿಸಿ ಒಂದು ವಾಕ್ಯ, ಅದು ಅಸಂಬದ್ಧವಾಗಿರೋ ವಾಕ್ಯ ಆದರೂ ಅಷ್ಟೇ ವಾಕ್ಯ ಮಾಡಿದ್ರೆ ನೀವು ಜನ್ಮದಲ್ಲೇ ಈ 7 ಲೆವೆಲ್ಸ್ ಇದೆಯಲ್ಲ ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಎದುರುಗಡೆನೇ ನಾನು ಮಾಡಿ ತೋರಿಸ್ತೀನಿ ನೋಡಿ. ಅದು ನಮ್ಮ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ, ಯಾವುದೋ ವಿದೇಶದ್ದಲ್ಲ, ಅದು ನಮ್ಮ ದೇಶದ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸ್ಬೋದು. ಒಬ್ಬ ಹುಡುಗ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನ ಹೆಸರು ಶ್ರೀ ಗಣೇಶ್ ಅಂತ.
Sri Ganesh went with his family in order to see the class movie. ಪಿ.ಕೆ ಅನ್ನೋಂಥ ಸಿನಿಮಾ ಇದೆ, ನಿಮ್ಗೆ ಗೊತ್ತಿರ್ಬೋದು, ಅಮೀರ್ ಖಾನ್. ಅದು ಕ್ಲಾಸ್ ಮೂವಿ ಹೌದೋ ಅಲ್ಲೋ ನಾವು ತಲೆ ಕೆಡಿಸ್ಕೊಡೋದು ಬೇಡ, ನಾವು ಇದನ್ನ ನೆನಪಿಟ್ಕೊಂಡಿರ್ಬೇಕಷ್ಟೆ. ಶ್ರೀ ಗಣೇಶ್ ವೆಂಟ್ ವಿತ್ ಹಿಸ್ ಫ್ಯಾಮಿಲಿ ಇನ್ ಆರ್ಡರ್ ಟು ಸಿ ದ ಕ್ಲಾಸ್ ಮೂವಿ ಪಿ.ಕೆ. ನೀವು ಅದಿಷ್ಟು ನೆನಪಿಟ್ಕೊಂಡ್ರೆ, ಶ್ರೀ ಗಣೇಶ್ ವೆಂಟ್ ವಿತ್ ಹಿಸ್ ಫ್ಯಾಮಿಲಿ ಇನ್ ಆರ್ಡರ್ ಟು ಸಿ ದ ಕ್ಲಾಸ್ ಮೂವಿ ಪಿ.ಕೆ. ಮರೆಯೋಕ್ಕೆ ಸಾಧ್ಯ ಇಲ್ಲ ನೋಡಿ, ನಿಮ್ಮ ಜನ್ಮದಲ್ಲೇ ಮರೆಯೋಕ್ಕೆ ಸಾಧ್ಯ ಇಲ್ಲ. ಈ ಥರ ನೆನಪಿಟ್ಕೊಳ್ಳೋ ಅಂಥ ಉಪಾಯವನ್ನೇ ನಾವು ಕರಿತೀವಿ ಏನು, ನೆಮೋನಿಕ್, ಸ್ಮರಣೆ ತಂತ್ರ ಅಂತ ನಾವು ಕನ್ನಡದಲ್ಲಿ ಬರೀಬಹುದು. ಇನ್ನು ಬಯಾಲಜಿಯಲ್ಲೇ ಇನ್ನೊಂದು ನೆನಪಿಟ್ಕೊಳ್ಳಿಕ್ಕೆ ಉಪಾಯ ಹೇಳ್ತೀನಿ. ನಮ್ಮ ದೇಹದಲ್ಲೇ 2 ಥರ ಕನೆಕ್ಟಿವ್ ಟಿಶ್ಯೂಸ್ ಇರುತ್ತೆ, ಅದು ಟೆಂಡನ್ ಮತ್ತು ಲಿಗಾಮೆಂಟ್ ಅಂತ. ಇದರಲ್ಲಿ ಒಂದು ಮೂಳೆಗಳನ್ನು ಕೂಡಿಸುತ್ತೆ, ಒಂದು ಮೂಳೆನ ಇನ್ನೊಂದು ಮೂಳೆ ಜೊತೆಗೆ ಕೂಡಿಸುತ್ತೆ, ಆದರೆ ಇನ್ನೊಂದು ಮೂಳೆನ ಮಸಲ್ಸ್ ಜೊತೆಗೆ ಕೂಡಿಸುತ್ತೆ. ಅದು ಅನೇಕರಿಗೆ ಏನು ಕನ್ಫ್ಯೂಷನ್ ಆಗುತ್ತೆ ಅಂದರೆ, ಯಾವುದ್ರ ಜೊತೆಗೆ ಕೂಡಿಸುತ್ತೆ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ನಾನು ಈಗಾಗಲೇ ಹೇಳಿದ್ದೀನಿ, ನೆಮೋನಿಕ್ ಅಂತ ಹೇಳಿದ್ರೆ ನೀವು ಏನು ಬೇಕಾದರೂ ಮಾಡಿ, ಯಾರ್ದಾದ್ರೂ ವ್ಯಕ್ತಿಯ ಸಹಾಯ ತಗೊಳ್ಳಿ, ಒಂದು ವಸ್ತುವಿನ ತಗೊಳ್ಳಿ, ಊರ ಹೆಸರು ಇರ್ಬೋದು, ಒಂದು ಬಣ್ಣದ ವಿಷಯ ಇರ್ಬೋದು, ಹೇಗಾದರೂ ಮಾಡಿ, ಏನು ಬೇಕಾದ ನೀವು ಮಾಡಿ. ನಿಮಗೆ ನೆನಪಿಟ್ಕೊಳ್ಳಿಕ್ಕೆ ಕಷ್ಟ ಆಗುವಂಥ ಸಂಗತಿಯನ್ನು ನಿಮಗೆ ಸುಲಭವಾಗಿರೋ ನೆನಪಿಟ್ಕೊಳ್ಳೋ ಅಂಥ ಒಂದರ ಜೊತೆಗೆ ಅದನ್ನು ಹೇಗಾದರೂ ಮಾಡಿ ಕನೆಕ್ಟ್ ಮಾಡಬೇಕು. ಹಾಗೆ ಮಾಡೋದ್ರ ಮೂಲಕ ಆ ನೆನಪಿಟ್ಕೊಳ್ಳಿಕ್ಕೆ ಕಷ್ಟವಾಗುವಂಥದ್ದನ್ನು ನೆನಪಿಟ್ಕೋಬಹುದು. ಇದನ್ನೇ ನಾವು ನೆಮೋನಿಕ್ ಅಂತೇಳಿ ಕರೀತಾರೆ. ಈಗ ಇದನ್ನು ಕೇಳ್ತಿರುವಂಥವ್ರು ವಿದ್ಯಾರ್ಥಿಗಳಲ್ಲದೆ ಇರೋರು ಕೂಡ ಟೆಂಡನ್ ಮತ್ತು ಲಿಗಾಮೆಂಟ್ ಅನ್ನೋ ಅಂಥ ಕನೆಕ್ಟಿವ್ ಟಿಶ್ಯೂಸ್ ಇದೆಯಲ್ಲ, ಅವುಗಳು ಯಾವ್ಯಾವ್ದು ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನು ಚೆನ್ನಾಗಿ ಜೀವಮಾನ ಪೂರ್ತಿ ಮರೀದೇ ಇರೋ ಹಾಗೆ ನೆನಪಿಟ್ಕೊಳ್ಬೋದು. ನೋಡಿ, ರವೀನಾ ಟಂಡನ್ ಅಂತ ಒಬ್ಬ ಸಿನಿಮಾ ತಾರೆ, ಹಿಂದೆ ಕೆಲವು ವರ್ಷಗಳ ಹಿಂದೆ ತುಂಬ ಹೀರೋಯಿನ್ ಆಗಿ ನಟಿಸ್ತಾ ಇದ್ದಿದ್ದು, ಈಗಲೂ ಕೂಡ ಜಾಹೀರಾತಿನಲ್ಲಿ ಆಕೆ ಬರ್ತಾಳೆ. ಆಕೆ ಹೆಸರು ರವೀನಾ ಟಂಡನ್ ಅಂತ. ಈಗಲೂ ಕೂಡ, ಈಗ ನಟನೆ ಮಾಡೋದನ್ನು ನಿಲ್ಲಿಸಿದರೂ ಕೂಡ ಈಗಲೂ ಹೀರೋಯಿನ್ ಥರನೇ ತುಂಬ ಚೆನ್ನಾಗಿ ತನ್ನ ಫಿಗರ್ ಅದನ್ನು ಮೇಂಟೈನ್ ಮಾಡಿರೋ ಅಂಥ ನಟಿ ಆಕೆ. ಆಕೆ ಬಗ್ಗೆ ನನಗೆ ಎಳ್ಳಷ್ಟು ಏನೂ ಕೀಳು ಭಾವನೆ ಇಲ್ಲ, ಅತ್ಯಂತ ಗೌರವ ಭಾವನೆ, ಮೆಚ್ಚುಗೆ ಇದೆ. ಆ ಥರ ಇಟ್ಕೊಂಡೇ ನಾನು ಹೇಳ್ತಾ ಇರೋದು. ಅವಳ ಹೆಸರ ಸಹಾಯದಿಂದ ನಾನು ಒಂದು ವಿಷಯ ನೆನ್ಪಿಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂಥೇಳಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಈ ರವೀನಾ ಟಂಡನ್, ಅವಳದ್ದು ಬಾಡಿ ಹೇಗಿದೆ ಅಂತ ಹೇಳಿದ್ರೆ, ಎಕ್ಸ್ಟ್ರಾ ಫ್ಯಾಟ್ ಅಥವಾ ಎಕ್ಸ್ಟ್ರಾ ಮಸಲ್ಸ್ ಏನೂ ಇಲ್ಲ, ಒಂಚೂರು ಇಲ್ಲ. ಇಡೀ ಸ್ಕೆಲಿಟನ್ ಅಂದರೆ ಮೂಳೆಗಳಿರುತ್ತಲ್ಲ, ಅದಕ್ಕೆ ಮಾಂಸ ನೀಟಾಗಿ ಅಂಟ್ಕೊಂಡಿದೆಯೇನೋ ಅನ್ನೋ ಥರ ಇದೆ. ಆಕೆ ಹೆಸರು ರವೀನಾ ಟಂಡನ್. ಆದ್ದರಿಂದ ಟೆಂಡನ್ ಅನ್ನೋದು ಏನು ಮಾಡುತ್ತೆ ಅಂದರೆ ಮಸಲ್ಸನ್ನು ಮತ್ತು ಮೂಳೆಯನ್ನು ಜೋಡಿಸುತ್ತೆ. ಮಸಲ್ಸ್ ಆ್ಯಂಡ್ ಬೋನ್ಸ್ ನೆನ್ಪಿಟ್ಕೊಂಡಿರ್ಬೋದಲ್ವಾ. ಅದಕ್ಕೂ ಇದಕ್ಕೂ, ರವೀನಾಗೂ ಟಂಡನ್ಗೂ ಈ ಟೆಂಡನ್ಗೂ ಏನೂ ಸಂಬಂಧ ಇಲ್ಲ, ಅಸಂಬದ್ಧ ಇದು. ಆದರೆ ನಾನು ಹೇಳ್ತಾ ಇರೋದು ನೆನ್ಪಿಟ್ಕೊಳ್ಳಿ, ನೆಮೋನಿಕ್ ಅಂತ ಹೇಳಿದ್ರೆ ಕಷ್ಟವಾಗೋದನ್ನು ಸುಲಭ ಮಾಡ್ಕೊಳ್ಳೋದಷ್ಟೇ. ಏನು ಬೇಕಾದ ನೀವು ಉಪಾಯ ಮಾಡಿ,
ನಿಮಗೆ ಸ್ವಾತಂತ್ರ್ಯ ಇದೆ. ಅದಕ್ಕೋಸ್ಕರ ಇದನ್ನು ಟೀಚರ್ಸೇ ಮಾಡಿ ಹೇಳಬೇಕು ಅಂತ ಕಾಯಬಾರ್ದು. ವಿದ್ಯಾರ್ಥಿಗಳೇ ಬೇಕಾದರೆ ಮಾಡಿಕೊಳ್ಬಹುದು. ಇದುವರೆಗೂ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅದರಲ್ಲಿ ಎಲ್ಲ ನಾನು ಒಂದೊಂದು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೂ ಬೇಕಾದಷ್ಟು ನನಗೆ ಗೊತ್ತಿದೆ. ತುಂಬ ದೊಡ್ಡದಾಗ್ಬಿಡುತ್ತೆ ವಿಡಿಯೋ ಸಮಯ ಅಂಥೇಳಿ ನಾನು ಸಂಕ್ಷಿಪ್ತಗೊಳಿಸ್ತಾ ಇದ್ದೀನಿ ಅಷ್ಟೇ. ಕೆಲವರಿಗೆ ನಂಬರ್ಸನ್ನ ಸೋಷಿಯಲ್ ಸೈನ್ಸಲ್ಲಿ, ಮ್ಯಾಥ್ಸಲ್ಲೂ ಸೋಷಿಯಲ್ ಸೈನ್ಸಲ್ಲೇ ಮುಖ್ಯವಾಗಿ ನಂಬರ್ಸನ್ನು ನೆನಪಿಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ಬೋದು? ಒಂದು ಸರಿ ನನ್ನ ಸ್ನೇಹಿತರು ಕೇಳಿದ್ರು, ಅವ್ರದ್ದು ಕಾರ್ ನಂಬರ್ 7924 ಅಂತ. ಅದು ನೆನಪಿಟ್ಕೊಳ್ಳೋದೇ ಕಷ್ಟ ಅಂತ ಹೇಳಿ ಅವ್ರು ಸುಮ್ಮನೆ ತಲೆ ಕೆರ್ಕೊಳ್ತಾ ಇದ್ರು. ನನಗೆ ಹೇಳಿದ್ರು. ನಾನು ಅದಕ್ಕೇ ಸ್ವಲ್ಪ ಯೋಚನೆ ಮಾಡಿ ಅವ್ರಿಗೊಂದು ವಾಕ್ಯ ಹೇಳಿದೆ. ನಾನು ಆ ವಾಕ್ಯ ಹೇಳಿ, ನೋಡಿ ನೀವು ಈ ವಾಕ್ಯ ನೆನಪಿಟ್ಕೊಂಡ್ರೆ ನಿಮ್ಮದು ಕಾರ್ ನಂಬರ್ ನೀವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ. ನಾನು ಹೇಳಿದ ವಾಕ್ಯ ಯಾವುದು ಅಂತ ಹೇಳಿದ್ರೆ, ಫ್ರೆಂಡ್ಸ್, predicted my luck ಅಂತ. ಇಲ್ಲಿ ನೋಡಿ, ಇದು 7 ಅಕ್ಷರ ಇದೆ, 9 ಅಕ್ಷರ ಇದೆ, 2 ಅಕ್ಷರ ಇದೆ, 4 ಅಕ್ಷರ ಇದೆ. 7924 ಬಂದೇ ಹೋಯ್ತದೆ. ಹಾಗೇನೆ ಇನ್ನೊಂದು ಅದೇ ರೀತಿ ಉದಾಹರಣೆ ಹೇಳ್ತೀನಿ. 1897 ಇದೆಯಲ್ಲ, 1897 ಅದು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂಥೇಳಿ, ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಅದಾಯಿತು. ಅದನ್ನು ಸಿಪಾಯಿ ದಂಗೆ ಅಂತ ಬ್ರಿಟಿಷ್ ಕರೆದ್ರು. ಅದು ಬೇರೆ ವಿಷಯ. ಅದನ್ನು ನೆನಪಿಟ್ಕೊಳ್ಬೇಕಾದ್ರೆ ಒಂದು ಉಪಾಯ ಹೇಳ್ತೀನಿ ನೋಡಿ. ಒಂದು ವಾಕ್ಯ ಇಲ್ಲಿ ಬರೆಯೋದಿಲ್ಲ, ಟೈಮ್ ಆಗುತ್ತೆ, ನೀವು ನೆನಪಿಟ್ಕೊಳ್ಳಿ. ಹಾಗೇನೆ, ಐ ಫಿನಿಶ್ಡ್ ಸ್ವೀಟ್ ಮ್ಯಾಂಗೋಸ್, ತಿನ್ನೋದನ್ನು ಮುಗಿಸ್ದೆ ಅಂತ. ಐ ಫಿನಿಶ್ಡ್ ಸ್ವೀಟ್ ಮ್ಯಾಂಗೋಸ್. ಹೀಗಂದರೆ ಒಂದು ಫಿನಿಶ್ 8 ಅಕ್ಷರಗಳು ಬರುತ್ತೆ. ಸ್ವೀಟ್ ಮ್ಯಾಂಗೋ 57. ಹೀಗೆ ನೆನಪಿಟ್ಕೊಳ್ಬೋದು ತುಂಬ ಸುಲಭವಾಗಿ. ಇದುವರೆಗೂ ನಾನು ಬೇರೆ ಬೇರೆ ವಿಷಯಗಳಲ್ಲಿ ಹೇಗೆ ನೆನಪಿಟ್ಕೊಳ್ಳಿಕ್ಕೆ ಉಪಾಯ ಮಾಡ್ಬೋದು ಅನ್ನೋದನ್ನು ಹೇಳಿದ್ದೀನಿ. ವಿದ್ಯಾರ್ಥಿಗಳಿಗೆ ಇದು ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ. ದೊಡ್ಡವ್ರಿಗೂ ಇದು ಅರ್ಥ ಆಗ್ಬೋದು. ಈ ವಿಡಿಯೋ ನೀವು ಯಾವ ವಿದ್ಯಾರ್ಥಿಗಳಿಗೆ ಹೆಚ್ಚು ಇದನ್ನು ನೀವು ಶೇರ್ ಮಾಡಿದ್ರೆ ಅವ್ರಿಗೂ ನೆನಪಿಟ್ಕೊಳ್ಳೋ ಅಂಥ ಒಂದು ದೊಡ್ಡ ಉಪಾಯ ಅದು ಗೊತ್ತಾಗತ್ತೆ. ಆ ಥರ ಉಪಾಯಗಳನ್ನು ಅವರೇ ಸೃಷ್ಟಿ ಮಾಡಿಕೊಂಡು ಅವರಿಗೆ ನೆನಪಿಟ್ಕೊಳ್ಳೋದು ಸುಲಭ ಆಗ್ಬೋದು ಅಂತ ಭಾವಿಸಿದ್ದೀನಿ. ಸುಲಭ ಆಗಲಿ ಅನ್ನುವಂಥ ಸದುದ್ದೇಶದಿಂದಲೇ ಈ ವಿಡಿಯೋ ಮಾಡ್ತಾ ಇರೋದು. ನಮಸ್ಕಾರ.